Hi guys, welcome to all of you. I am Kalmesh Matgar. Yes, last classes we will discuss about active voice, passive voice sentences. Yes, in tenses ಅಲ್ಲಿ ನಾವು active voice, passive voice sentences ಹೇಗೆ ಮಾಡೋದು, ಎಲ್ಲ ಟೆನ್ಸಸ್ ಅಲ್ಲಿ ಯಾವ ಟೈಪ್ ಚೇಂಜಸ್ ಮಾಡೋದು ಅಂತೇಳಿ ಕಲ್ತಿದ್ವಿ. ಆಮೇಲೆ assertive sentences and interrogative sentences and WH questions also ಡಿಸ್ಕಸ್ ಅದನ್ನು ಡಿಸ್ಕಸ್ ಮಾಡಿದ್ವಿ ಯಾವ ಟೆನ್ಸಸ್ ಅಲ್ಲಿ. ಆಮೇಲೆ ಕೆಲವೊಂದು ಪ್ರಾಕ್ಟೀಸ್ ಕ್ವಶನ್ಸ್ ಅಂತೇಳಿ ಕೊಟ್ಟಿದ್ದೆ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಗಲಿ ಆರ್ WH ಕ್ವಶನ್ಸ್ ಆಗಲಿ ಪ್ರಾಕ್ಟೀಸ್ ಮಾಡ್ರಿ ಕ್ವಶನ್ಸ್ ಅಂತೇಳಿ ನಾನು ಕೊಟ್ಟಿರುವಂಥದ್ದು. ಆಮೇಲೆ ಇನ್ನು ಇವತ್ತಿನ ದಿವಸ ಮಾಡೆಲ್ ವರ್ಬ್ಸ್ ಅನ್ನ ನೋಡೋಣ. ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಅಲ್ಲಿ ಹೌ ಟು ಯೂಸಸ್ ಮಾಡೆಲ್ ವರ್ಬ್ ಅಂತೇಳಿ ನೋಡೋಣ. ನಮಗೆ ಗೊತ್ತಿರುವ ಹಾಗೆ ಮಾಡೆಲ್ ವರ್ಬ್ಸ್ ಯಾವ್ಯಾವು ಅನ್ನೋದು ನಮ್ಗೆ ಆಲ್ರೆಡಿ ಗೊತ್ತಿರುವಂಥದ್ದು. ಹಾಗಿದ್ಮೇಲೆ ಇಲ್ಲಿ ನಾವು ನೋಡೋಣ ಯಾವ್ಯಾವ ಟೈಪ್ ಎಲ್ಲೆಲ್ಲಿ ಬಳಸ್ತಾರ ಮಾಡೆಲ್ ವರ್ಬ್ಸ್ ಅನ್ನ. ಪ್ಯಾಸಿವ್ ವಾಯ್ಸ್ ಸೈಡ್ ಅಲ್ಲಿ ಯಾವ ವರ್ಡ್ಸ್ ಅನ್ನ ಜಾಯಿನ್ ಮಾಡ್ತಾರ, ನೆಕ್ಸ್ಟ್ ಒನ್ನ ಆಕ್ಟಿವ್ ವಾಯ್ಸ್ ಅಲ್ಲಿ ಇದ್ದಂಥದ್ದ ಪ್ಯಾಸಿವ್ ವಾಯ್ಸ್ ಅಲ್ಲಿ ಚೇಂಜ್ ಮಾಡುವಂಥದ್ದು ನೋಡ್ತಾ ಹೋಗ್ರಿ. ನಿಮಗೂ ಗೊತ್ತಿರುತ್ತೆ ಯಾವ್ಯಾವ ಟೈಪ್ ಚೇಂಜ್ ಮಾಡಬೇಕು ಏನು ಅಂತೇಳಿ ಗೊತ್ತಿರುತ್ತೆ. ಹಾಗಾಗಿ ಎಕ್ಸಾಮ್ ದೃಷ್ಟಿಯಿಂದ ಆಗಿರ್ಬೋದು ಅಥವಾ ಸ್ಪೋಕನ್ ದೃಷ್ಟಿಯಿಂದ ಆಗಿರ್ಬೋದು, ಇದು ತುಂಬಾ ಇಂಪಾರ್ಟೆಂಟ್ ಅಂತೇಳಿ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಡೈಲಿ ಸ್ಪೋಕನ್ ಇಂಗ್ಲಿಷಸ್ ಯಾವ ಟೈಪ್ ಚೇಂಜಸ್ ಮಾಡಬೇಕು, ಎಲ್ಲಿ ಏನೇನು ಯೂಸ್ ಮಾಡಬೇಕು ಅಂತ ನಾವು ದಿನಾಲ ಅಪ್ಡೇಟ್ ಇರೋಣ. ಹಾಗಿದ್ಮೇಲೆ ಈಗ ಮಾಡೆಲ್ ವರ್ಬ್ಸ್ ಅನ್ನ ನಾವು ನೋಡ್ತಾ ಹೋಗೋಣ ಏನಿರುತ್ತೆ ಅಂತ. ಇಲ್ಲಿ ಸಮ್ವನ್ ಮಾಡೆಲ್ ವರ್ಬ್ಸ್ ಆರ್ ದೇ ಕ್ಯಾನ ಅಂಡ್ ಕುಡ್ಡ, ಶುಡ್ಡ, ವುಡ್ಡ, ಮಸ್ಟ್, ಮೇ, ಮೈಟ, ಹ್ಯಾಸ್ ಟು, ಹ್ಯಾವ್ ಟು, ಹ್ಯಾಡ್ ಟು, ಯೂಸ್ಡ್ ಟು, ವುಡ್ಡ, ವುಡ್ ಲೈಕ್ ಟು, ವಿಲ್ ಹ್ಯಾವ್ ಟು, ಈ ಟೈಪ್ ಇರುವಂತ ಮಾಡೆಲ್ ವರ್ಬ್ಸ್. ನಮ್ಗೆ ಆಲ್ರೆಡಿ ಗೊತ್ತಿರುವಂತದ್ದು ಕ್ಯಾನ ಎಲಿಜಿಬಲ್ ಆರ ನಾನು ಮಾಡಬಲ್ಲೆ ಅನ್ನುವಂಥದ್ದು ಸೆಂಟೆನ್ಸಸ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ ಕ್ಯಾನ್ ಅನ್ನ. ಅದೇ ರೀತಿ ಅದು ಕ್ಯಾನ್ ಇದ್ದಿದ್ದು ಪಾಸ್ಟ್ ಟೆನ್ಸ್ ಕುಡ್ ಅಂತೇಳಿ ಆಗುತ್ತೆ. ನೆಕ್ಸ್ಟ್ ಒನ್ನ ಮಸ್ಟ್, ದಿಸ್ ಈಸ್ ಅ ಕಂಪಲ್ಸರಿ. ಮೇ ಅಂದ್ರೆ ನಾವು ಡಿಫ್ರೆಂಟ್ ಪ್ಲೇಸಸ್ ಅಲ್ಲಿ ಡಿಫ್ರೆಂಟ್ ಆಗಿ ನಾವು ಯೂಸ್ ಮಾಡುವಂಥದ್ದು. ಈ ಕ್ಯಾನು ಮೇ ಎರಡು ಒಂದೇ ಕಡೆನೂ ಯೂಸ್ ಮಾಡ್ತೀವಿ. ಈ ಟೈಪ್ ಬರ್ತಾವೆ. ಯಾಕಂತಂದ್ರೆ ಸೆಂಟೆನ್ಸ್ ಡಿಪೆಂಡ್ ಅಪಾನ್ ದ್ಯಾಟ್ ಸೆಂಟೆನ್ಸಸ್ ಅಂತ ನಾವು ಹೇಳ್ಬೋದು. ಆ ಸೆಂಟೆನ್ಸಸ್ ಹೇಗಿರುತ್ತೆ ಅದೇ ಟೈಪ್ ಅದು ಚೇಂಜಸ್ ಆಗುವಂಥದ್ದು. ನೆಕ್ಸ್ಟ್ ಒನ್ ಹ್ಯಾಸ್ ಅನ್ನುವಂಥದ್ದು ಇದು ವರ್ಬ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಯಾಕಂತಂದ್ರೆ ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಸ್ ಅಲ್ಲಿ ನಾವು ಹ್ಯಾಸ್ ಹ್ಯಾವ್ ಅಂತ ಬಳಸುವಂಥದ್ದು. ಬಟ್ ಹ್ಯಾಸ್ ಟು, ಹ್ಯಾವ್ ಟು, ಹ್ಯಾಡ್ ಟು ಅಂತೇಳಿ ಬಂತು ಅಂತಂದ್ರೆ ದಟ್ ಈಸ್ ಅ ಕನ್ಸಿಡರ್ ಕಂಪಲ್ಸರಿ ಮಾಡೆಲ್ ವರ್ಬ್. ಅದು ಮಾಡೆಲ್ ವರ್ಬ್ ಅಂತೇಳಿ ಕನ್ಸಿಡರ್ ಆಗುವಂಥದ್ದು. ನೆಕ್ಸ್ಟ್ ಒನ್ ವುಡ್ ಲೈಕ್ ಟು, ಈ ಲೈಕ್ ಅನ್ನುವಂಥ ವರ್ಡ್ ಬಂದ್ಮೇಲೆ ಟು ಬಂತು ಅಂತಂದ್ರೆ ಏನ್ ಹಾಕ್ಬೇಕು, ವಿಲ್ ಹ್ಯಾವ್ ಟು. ಇವೆಲ್ಲಾನು ಬಂದು ಅಂತಂದ್ರ ಅದ್ರ ಮುಂದ್ಗಡೆ ಏನ್ ಇರಬೇಕು ಅಂತ ಹೇಳ್ತೈತಿ ಗ್ರಾಮರ್ ರೂಲ್ಸ್, ಬಿ ಅನ್ನುವಂತ ವರ್ಡ್ ಇರಲೇಬೇಕು. ಇನ್ನು ಪ್ಯಾಸಿವ್ ವಾಯ್ಸ್ ಸೈಡ್, ಆಕ್ಟಿವ್ ವಾಯ್ಸ್ ಸೈಡ್ ಈ ಟೈಪ್ ಇದ್ರ ಪ್ಯಾಸಿವ್ ವಾಯ್ಸ್ ಸೈಡ್ ಇದನ್ನ ತಗೊಂಡ ಇದು ಜಾಯಿನ್ ಮಾಡ್ಕೊಳ್ತೈತಿ. ಬಿ ಅನ್ನುವಂತ ವರ್ಡ್ ಅನ್ನ ತಗೊಂಡು ಅದು ಜಾಯಿನ್ ಮಾಡ್ಕೊಳ್ಳುವಂಥದ್ದು. ನೆಕ್ಸ್ಟ್ ಒನ್ನ ಈ ಬಿ ಅನ್ನುವಂತ ವರ್ಡ್ಸ್ ಆಯ್ತು. ಈಗ ಇನ್ನು ಬೀನ್ ಅನ್ನುವಂತ ವರ್ಡ್ಸ್ ಒಂದು ಬೇರೆ. ಇಂಥ ವರ್ಡ್ಸ್ ಬಂದು ಅಂತಂದ್ರ ಇಲ್ಲಿ ನೋಡ್ರಿ ಯಾವ ಟೈಪ್ ಕೊಟ್ಟಿದ್ದಾನ, ವಿಲ್ ಹ್ಯಾವ್ ಟು, ವುಡ್ ಲೈಕ್ ಟು, ಹ್ಯಾವ್ ಟು ಅಂತ ಬಂತು ಅಂತಂದ್ರ ಅಲ್ಲಿ ಬಿ ಅಂತೇಳಿ ಹಾಕ್ರಿ. ನೆಕ್ಸ್ಟ್ ಒನ್ನ ಹ್ಯಾವ್ ಅಂತೇಳಿ ಅಷ್ಟೇ ಬಂತು ಅಂತಂದ್ರ ಕಂಪಲ್ಸರಿ ನೀವು ಬೀನ್ ಹಾಕ್ಬೇಕು. ಪ್ಯಾಸಿವ್ ವಾಯ್ಸ್ ಸೈಡ್ ಓನ್ಲಿ ಬೀನ್ ಅಂತ ಬರಬೇಕು ಅಂತ ಹೇಳ್ತಾನ ಗ್ರಾಮರ್ ರೂಲ್ಸ್. ಕುಡ್ ಹ್ಯಾವ್, ಶುಡ್ ಹ್ಯಾವ್, ಮಸ್ಟ್ ಹ್ಯಾವ್, ವುಡ್ ಹ್ಯಾವ್, ಮೇ ಹ್ಯಾವ್, ಮೈಟ್ ಹ್ಯಾವ್. ಕಂಪಲ್ಸರಿ ವಿಚ್ ಒನ್ ವರ್ಡ್ ಜಾಯಿನ್, ಬೀನ್. ಹಾಗಿದ್ಮೇಲೆ ಇದು ಆಕ್ಟಿವ್ ವಾಯ್ಸ್ ಸೆಂಟೆನ್ಸ್ ಅಂತ ಹೇಳಿ ಅನಿಸ್ಕೊಂಡ್ರು. ಈಗ ಪ್ಯಾಸಿವ್ ವಾಯ್ಸ್ ಅಲ್ಲಿ ಈ ಟೈಪ್ ಜಾಯಿನಿಂಗ್ ಆಗುವಂಥದ್ದು. ಕುಡ್ ಹ್ಯಾವ್ ಬಿನ್, ಶುಡ್ ಹ್ಯಾವ್ ಬಿನ್, ಮಸ್ಟ್ ಹ್ಯಾವ್ ಬಿನ್, ವುಡ್ ಹ್ಯಾವ್ ಬಿನ್, ಮೇ ಹ್ಯಾವ್ ಬಿನ್, ಮೈಟ್ ಹ್ಯಾವ್ ಬಿನ್ ಅಂತ ನಾವು ಜಾಯಿನ್ ಮಾಡ್ಕೊಳ್ತೀವಿ. ಎಲ್ಲಿ ಮಾಡೆಲ್ ವರ್ಬ್ಸ್ ಅಲ್ಲಿ ನಾವು ಕಲಿಯುವಂಥದ್ದು. ಟೆನ್ಸಸ್ ಆಲ್ರೆಡಿ ನಾವು ಕಲ್ತು ಬಿಟ್ಟಿದ್ದೀವಿ. ಈಗ ಮಾಡೆಲ್ ವರ್ಬ್ಸ್ ಅಲ್ಲಿ ನೋಡೋಣ ಯಾವ ಟೈಪ್ ಇರುತ್ತೆ, ಏನ್ ಜಾಯಿನ್ ಮಾಡ್ಕೋಬೇಕು.
ಹಾಗಿದ್ರೆ ಸಮ್ ಒನ್ ಎಕ್ಸಾಂಪಲ್ಸ್ ಅನ್ನ ನಾನು ಕೊಟ್ಟಿದ್ದೀನಿ ಇಲ್ಲಿ, ನೋಡ್ತಾ ಹೋಗೋಣ. ಫಸ್ಟ್ ಒನ್ ಎಕ್ಸಾಂಪಲ್, ಹಿ ಮೇ ಪನಿಷ್ ಯು ಫಾರ್ ದಿಸ್ ನೆಗ್ಲಿಜೆನ್ಸ್ ಅಂತೇಳಿ ಇದೆ. ಎಸ್, ಹಾಗಿದ್ಮೇಲೆ ಇಲ್ಲಿ ಇದು ಮಾಡಲ್ ವರ್ಬ್ಸ್ ಯೂಸ್ ಮಾಡುವಂತದ್ದು, ಯಾಕಂತಂದ್ರೆ ಇಲ್ಲಿ ಮೇ ಅಂತೇಳಿ ಬಂದಿದೆ, ನಮಗೆ ಕಂಪಲ್ಸರಿ ಗೊತ್ತಾಗುವಂತದ್ದು. ನೆಕ್ಸ್ಟ್ ಒನ್ ಬರುವಂತದ್ದು, ನಾವು ಪ್ಯಾಸಿವೈಸ್ ಮಾಡ್ಬೇಕಾದ್ರೆ ರೂಲ್ಸ್ ರೆಗ್ಯುಲೇಷನ್ಸ್ ಏನೇನ್ ಇರಬೇಕು. ಫಸ್ಟ್ ಒನ್ ಆಬ್ಜೆಕ್ಟ್ ಇರಬೇಕು, ಆಮೇಲೆ ಹೆಲ್ಪಿಂಗ್ ವರ್ಬ್ ಯಾವ್ದಾದ್ರು ಒಂದು ಬರುತ್ತೆ, ಆಮೇಲೆ ವರ್ಬ್ ಫಾರ್ಮ್ 3 ಇರುತ್ತೆ, ಲಾಸ್ಟ್ ಒನ್ ಬೈ ಇರುತ್ತೆ, ನೆಕ್ಸ್ಟ್ ಒನ್ ಸಬ್ಜೆಕ್ಟ್ ಇರುತ್ತೆ ಅಂತೇಳಿ ನಾವು ಕಲ್ತಿದ್ದೀವಿ. ಅದೇ ಸೇಮ್ ಫಾರ್ಮುಲಾ ಆರ್ ಸೇಮ್ ಸ್ಟ್ರಕ್ಚರ್ ಅಪ್ಲೈ ಟು ಇನ್ ಮಾಡಲ್ ವರ್ಬ್. ಮಾಡಲ್ ವರ್ಬ್ ಅಲ್ಲಿ ಅದೇ ಸ್ಟ್ರಕ್ಚರ್ ಅಪ್ಲೈ ಆಗುವಂತದ್ದು. ಹಾಗಿದ್ಮೇಲೆ ನೋಡೋಣ ಏನಿದೆ ಅಂತ. ಎಸ್, ಹಿ ಮೇ ಪನಿಷ್ ಯು ಫಾರ್ ದಿಸ್ ನೆಗ್ಲಿಜೆನ್ಸ್ ಅಂತೇಳಿ ಇದೆ. ಇಲ್ಲಿ ಸಬ್ಜೆಕ್ಟ್ ಅಂತೇಳಿ ಇದನ್ನ ನಾವು ತಗೊಂಡ್ರೆ ಇದು ಮಾಡಲ್ ವರ್ಬ್ಸ್ ಅಂತೇಳಿ ಆಗತ್ತೆ. ಇದು ವರ್ಬ್, ದಿಸ್ ಇಸ್ ಅ ಆಬ್ಜೆಕ್ಟ್, ಇದು ಕಾಂಪ್ಲಿಮೆಂಟ್ ಸೆಂಟೆನ್ಸ್ ಅಂತೇಳಿ ನಾವು ಕರಿತೀವಿ ಗ್ರಾಮರ್ ಅಲ್ಲಿ. ಹಾಗಿದ್ಮೇಲೆ ನೋಡೋಣ ಆಬ್ಜೆಕ್ಟ್ ಯಾವ್ದಿದೆ, ಯು. ಯು ಮೇ ಅಂತೇಳಿ ಇತ್ತು ಅಂತಂದ್ರೆ ಕಂಪಲ್ಸರಿ ಅದಕ್ಕೆ ಏನ್ ಜಾಯಿನ್ ಮಾಡ್ಕೋಬೇಕು, ಬಿ ಅನ್ನುವಂತ ಒಂದು ವರ್ಡ್ ಅನ್ನ ನಾವು ಜಾಯಿನ್ ಮಾಡ್ಕೋಬೇಕು. ಹಾಗಿದ್ಮೇಲೆ ಯು ಮೇ ಬಿ ಫರ್ನಿಶ್ಡ್, ಇನ್ನು ಪ್ಯಾಸಿವೈಸ್ ಸೈಡ್ ಕಂಪಲ್ಸರಿ ವರ್ಡ್ ಫಾರ್ಮ್ 3 ಬರುವಂತದ್ದು. ವರ್ಡ್ ಫಾರ್ಮ್ 3 ಪ್ಯಾಸಿವೈಸ್ ಸೈಡ್ ಪನಿಷ್ಡ್ ಬೈ ಹಿಮ್, ಹಿ ಇದ್ದ ಹಿಮ್ ಆಗತ್ತೆ. ದಿಸ್ ಈಸ್ ಅ ಕಾಂಪ್ಲಿಮೆಂಟ್ ಫಾರ್ ದಿಸ್ ನೆಗ್ಲಿಜೆನ್ಸ್ ಅಂತ ನಾವು ಹೇಳ್ಬಹುದು. ದಿಸ್ ಈಸ್ ಆಕ್ಟಿವ್ ವಾಯ್ಸ್ ಅಂಡ್ passive voice. Next one, second one example, you should have attended the class today ಅಂತೇಳಿ ಕೊಟ್ಟಾನ. ಶುಡ್ ಹ್ಯಾವ್ ಅಂತೇಳಿ ಕೊಟ್ಟಾನ. ಹಾಗಿದ್ಮೇಲೆ ನಾವು ಎಲ್ಲಿ ನೋಡುವಂತದ್ದು, ಶುಡ್ ಹ್ಯಾವ್ ಅನ್ನುವಂತ ವರ್ಡ್ಸ್ ಇದೆ, ಅದರ ಮುಂದ್ಗಡೆ ಏನ್ ಜಾಯಿನ್ ಆಗಿದೆ, ಬೀನ್ ಅನ್ನುವಂತ ವರ್ಡ್ ಜಾಯಿನ್ ಆಗಿದೆ ಅಂದ್ಮೇಲೆ ಇಲ್ಲಿ ಫಸ್ಟ್ ಒನ್ ಯಾವ್ದು ಆಬ್ಜೆಕ್ಟ್ ಅಂತೇಳಿ ನಾವು ತಗೊಂಡಾಗ ದ ಕ್ಲಾಸ್ ಅನ್ನುವಂಥದ್ದು ಆಬ್ಜೆಕ್ಟ್ ಆದ್ರೆ ಇದು ಸಬ್ಜೆಕ್ಟ್ ಮಾಡಲ್ ವರ್ಬ, ವರ್ಬ್ ಫಾರ್ಮ್ 3 ಆರ್ ವರ್ಬ. ಈ ಟೈಪ್ ತಗೊಂಡಾಗ ದ ಕ್ಲಾಸ್ ಶುಡ್ ಹ್ಯಾವ್ ಬೀನ್ ಅಟೆಂಡೆಡ್ ಬೈ ಯು ಟುಡೇ. ಇನ್ನು ಪ್ಯಾಸಿವ್ ವಾಯ್ಸ್, ದ ಕ್ಲಾಸ್ ಆಬ್ಜೆಕ್ಟ್, ಶುಡ್ ಮಾಡಲ್ ವರ್ಬ, ಶುಡ್ ಹ್ಯಾವ್ ಇತ್ತು ಅಂತಂದ್ರ ಬೀನ್ ಜಾಯಿನ್ ಆಗತ್ತ, ಶುಡ್ ಹ್ಯಾವ್ ಬೀನ್ ಅಟೆಂಡೆಡ್ ಬೈ ಯು ಟುಡೇ. ಇನ್ನು ಪ್ಯಾಸಿವ್ ವಾಯ್ಸ್. ನೆಕ್ಸ್ಟ್ ಒನ್ ಅನದರ್ ಒನ್ ಸೆಂಟೆನ್ಸಸ್, ವಿ ಮಸ್ಟ್ ರೇಸ್ ದಿಸ್ ಮ್ಯಾಟರ್ ಇನ್ ಪಬ್ಲಿಕ್ ಅಂತೇಳಿ ಒಂದು ಎಕ್ಸಾಂಪಲ್ ಇದೆ. ಇಲ್ಲಿ ಯಾವುದು ಸಬ್ಜೆಕ್ಟು, ಮಾಡಲ್ ವರ್ಬ, ವರ್ಬ, ನೆಕ್ಸ್ಟ್ ಒನ್ ದಿಸ್ ಮ್ಯಾಟರ್, ದಿಸ್ ಇಸ್ ಆಬ್ಜೆಕ್ಟ್ ಅಂತ ನಾವು ಕರೆಸ್ಕೊಳ್ಳುವಂತದ್ದು. ಹಾಗಿದ್ಮೇಲೆ ಆಬ್ಜೆಕ್ಟ್ ಅನ್ನ ನಾವು ತಗೊಳ್ಳೋಣ. ಫಸ್ಟ್ ದಿಸ್ ಮ್ಯಾಟರ್ ಮಸ್ಟ್ ಬಿ, ಮಸ್ಟ್ ಬಿ ಇಲ್ಲಿದೆ ನೋಡ್ರಿ, ಮಸ್ಟ್ ಬಿ, ಮಸ್ಟ್ ಬಿ ರೇಸ್, ರೇಸ್ ಇದ್ದಿದ್ದು ವರ್ಬ್ ಫಾರ್ಮ್ 3 ರೇಸ್ಡ್ ಬೈ ಅಸ್ ಇನ್ ಪಬ್ಲಿಕ್ ಅಂತ ನಾವು ಕರಿತೀವಿ. ಆಮೇಲೆ ಸಿ ವುಡ್ ಹ್ಯಾವ್ ಗಿವನ್ ಯು ದ ಬುಕ್ಸ್ ಅಂತೇಳಿ ಕೇಳಿದಾನ. ಹಾಗಿದ್ಮೇಲೆ ಇದು ಸಬ್ಜೆಕ್ಟು, ಇದು ಮಾಡಲ್ ವರ್ಬ, ನೆಕ್ಸ್ಟ್ ಒನ್ ವರ್ಬ, ದಿಸ್ ಇಸ್ ಆಬ್ಜೆಕ್ಟ್, ದಿಸ್ ಇಸ್ ಅ ಕಾಂಪ್ಲಿಮೆಂಟ್ ಅಂತ ಕರಿತೀವಿ. ಹಾಗಿದ್ಮೇಲೆ ಇಲ್ಲಿ ಆಬ್ಜೆಕ್ಟ್ 2 ಆಗ್ಬಹುದು, ಒಂದೇ ಅಂತ ಅಲ್ಲ 2 ಆಗ್ಬಹುದು. ಹಾಗಿದ್ಮೇಲೆ ನೋಡೋಣ ವರ್ಬ್ ಸಾರಿ ಆಬ್ಜೆಕ್ಟ್ ಯು ವುಡ್ ಹ್ಯಾವ್ ಬೀನ್ ಗಿವನ್ ದ ಬುಕ್ಸ್ ಬೈ ಹರ್, ಈ ಟೈಪ್ ಬಳಸುವಂತದ್ದು. ನೆಕ್ಸ್ಟ್ ಒನ್, ನಾವು ದ ಬುಕ್ಸ್ ಅನ್ನು ಆಬ್ಜೆಕ್ಟ್ ಆಗಿ ತಗೊಂಡಿವಿ ಅಂತಂದ್ರ ಇಲ್ಲಿ ದ ಬುಕ್ಸ್, ದ ಬುಕ್ಸ್ ವುಡ್ ಹ್ಯಾವ್ ಬೀನ್ ಗಿವನ್ by her, to you ಅಂತ ನಾವು ಬರೀಬಹುದು. ಇದು ಪ್ಯಾಸಿವ್ ವಾಯ್ಸ್ ಆಗುತ್ತೆ. ಅಂದ್ರೆ ಒಂದೇ ಅಂತ ಅಲ್ಲ, 2 ಆಬ್ಜೆಕ್ಟ್ ಬಂದು ಅಂತಂದ್ರೆ ಈ ಟೈಪ್ ನಾವು ಚೇಂಜಸ್ ಮಾಡಬಹುದು ಅನ್ನುವಂತ ಒಂದು ಕ್ವಶನ್. ನೆಕ್ಸ್ಟ್ ಒನ್, ಯು ಕುಡ್ ನಾಟ್ ಕಾಲ್ ಹಿಮ್, ದಿಸ್ ಇಸ್ ಅ ಮಾಡಲ್ ವರ್ಬ್ ನೆಗೆಟಿವ್ ಸೆಂಟೆನ್ಸಸ್. ನೆಗೆಟಿವ್ ಸೆಂಟೆನ್ಸಸ್ ಆದ್ರೂ ಯಾವ ಟೈಪ್ ಚೇಂಜ್ ಆಗುತ್ತೆ, ಹಿ ಕುಡ್ ನಾಟ್ ಬಿ ಕಾಲ್ಡ್ ಬೈ ಯು ಅಂತೇಳಿ ಚೇಂಜ್ ಆಗುವಂತದ್ದು. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ರವೀನಾ ಹ್ಯಾಡ್ ಟು ಕ್ಲೀನ್ ದ ರೂಮ್ ಅಂತೇಳಿ ಇದೆ. ದ ರೂಮ್ ಅನ್ನುವಂಥದ್ದು ಆಬ್ಜೆಕ್ಟ್ ಆದ್ರೆ ಇದು ಸಬ್ಜೆಕ್ಟ್, ನೆಕ್ಸ್ಟ್ ಒನ್ ಮಾಡಲ್ ವರ್ಬ, ದಿಸ್ ಇಸ್ ಅ ವರ್ಬ. ಫಸ್ಟ್ ಒನ್ ದ ರೂಮ್ ಹ್ಯಾಡ್ ಟು ಬಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಹ್ಯಾಡ್ ಟು ಬಿ ಕ್ಲೀನ್ಡ್ ಬೈ
ರವೀನಾ. ದಿಸ್ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಇನ್ ಮಾಡೆಲ್ ವರ್ಬ್ ಅಂತ ನಾವು ಹೇಳ್ಬೋದು. ಹಾಗಿದ್ಮೇಲೆ ನೀವು ಪ್ರಾಕ್ಟೀಸ್ಗೋಸ್ಕರ ಇನ್ನೂ 10 ಎಕ್ಸಾಂಪಲ್ಸ್ ತಗೊಳ್ರಿ, ಇವೆಲ್ಲಾನು ಯೂಸ್ ಮಾಡ್ಕೊಳ್ರಿ. ಇವೆಲ್ಲಾನು ಯೂಸ್ ಮಾಡ್ಕೊಂಡು ಇನ್ನೂ 10 ಎಕ್ಸಾಂಪಲ್ಸ್ ಅನ್ನ ನೀವು ತಗೊಂಡು ಮಾಡಿದ್ರಿ ಅಂತಂದ್ರ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಅಲ್ಲಿ ಮಾಡೆಲ್ ವರ್ಬ್ ಅಲ್ಲಿ ಯಾವುದೇ ಕ್ವಶನ್ ಸಮ ಕೇಳಿದ್ರು ಕೂಡ ನೀವು ಈಸಿಯಾಗಿ ಆನ್ಸರ್ ಮಾಡಬಹುದು. ಇದು ನಿಮ್ದ ಬೆನಿಫಿಟ್ ಅಂತ ಹೇಳ್ತೇನೆ.